ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ ಚಿಕ್ಕಪ್ಪ, ಚಿಕ್ಕಮ್ಮನ್ ಮಿಸ್ ಮಾಡ್ಕೋತಾ ಇದ್ದೀರಾ? ಹ್ಞೂ, ಮತ್ತೆ ಇಂಥ ಟೈಮ್ನಲ್ಲಿ ಮಾಮ್ ಮನೇಲಿರೋದು ಬಿಟ್ಟು ಅದೇನೋ ಹರಕೆ ಅಂತ ಹೋಗಿದ್ದಾಳೆ. ನಿಧಿ, ಚಿಕ್ಕಮ್ಮನ ಬಗ್ಗೆ ಹಾಗೆ ಹೇಳ್ಬೇಡ. ಇಷ್ಟು ವರ್ಷ ಚಿಕ್ಕಪ್ಪ ಹುಷಾರಾಗ್ತಾರಂತ ಅವ್ರು ಬಯಸಿದ್ದಾರೆ. ಈಗ ಹುಷಾರಾಗಿದ್ದಾರೆ. ಅವ್ರು ನಂಬಿರೋ ದೇವ್ರ ಮೇಲೆ ನಂಬಿಕೆ ಅವ್ರಿಗೆ. ಹೋಗಿ ಬರ್ತಾರೆ ಬಿಡು. ಹೌದು ಮಹೇಶ, ಶಾರ್ವರಿ ಅಂತೂ ನೀನು ಹುಷಾರಾಗಬೇಕು ಅಂತ ತುಂಬ ಕಷ್ಟಪಟ್ಟಿದ್ದಾಳೆ. ಈಗಲೂ ನೋಡು, ನಾವೆಲ್ಲರೂ ಮನೇಲಿ ಕೂತು ಖುಷಿ ಪಡ್ತಿದ್ರೆ ಅವಳು ದೇವಸ್ಥಾನದಲ್ಲಿ ಹರಕೆ ತೀರಿಸ್ತಿದ್ದಾಳೆ. ನಂದಿಗಿರಿಗೆ ಹೋದಾಗಿಂದ ಏನು ಹೇಳಿರಲಿಲ್ಲ. ಆದರೆ ನಿನ್ನೆ ಹೊರಟಾಗ ಇದ್ದಕ್ಕಿದ್ದಾಗೆ ಹರಕೆ ಅಂತ ಯಾಕೆ ಹೇಳಿದ್ರು? ಇವ್ರಿಗೆ ಮಹೇಶ್ ಹುಷಾರಾಗಿದ್ದಕ್ಕೆ. ನೋಡಿ, ನಾನು ಚಿಕ್ಕಪ್ಪ ಚಿಕ್ಕಮ್ಮನ ಮಿಸ್ ಮಾಡ್ಕೊಂಡ್ರ ಅಂತ ಕೇಳಿದ್ದಕ್ಕೆ ನೀವೆಲ್ಲ ಎಷ್ಟು ಮಾತಾಡಿದ್ರಿ. ಚಿಕ್ಕಪ್ಪ ಉತ್ತರನೇ ಕೊಡ್ತಿಲ್ಲ. ಏ ಅಭಿ, ನೀನು ಚಿಕ್ಕವನಿದ್ದಾಗ ನನಗೆ ಎಷ್ಟು ಹೆದರ್ತಿದ್ದೆ ಗೊತ್ತಾ? ನೀನು ಊಟ ಮಾಡಲಿಲ್ಲ ಅಂದರೆ ನಿನ್ನ ಹತ್ರ ಇರೋ ಗೊಂಬೆಗೆ ನಾನು 4 ಏಟ್ ಕೊಡ್ತಿದ್ದೆ. ಅದನ್ನ ನೋಡಿ ನೀನು ಹೆದರ್ಕೊಂಡು ಊಟ ಮಾಡಿಬಿಡ್ತಿದ್ದೆ. ಈಗ ನನಗೆ ಮಿಸ್ಸು ಟುಸ್ಸು ಅಂತೀಯ. ಅವನು ದೀಪಕನ್ ಮಿಸ್ ಮಾಡ್ಕೊಳ್ತಿರ್ಬೇಕು, ಅದಕ್ಕೆ ನಿಮ್ಮನ್ನ ಹಾಕಿ ಕೇಳಿದಾನ. ಇದಂತೂ ಪಕ್ಕ ಹೌದು. ಅದಕ್ಕೆ ನಾನು ನಿಮ್ಮ ಮದುವೆ ನೋಡಲಿಲ್ಲ, ಹಾಗಾಗಿ ಒಂದು ಆಸೆ. ಈಗ ಒಬ್ಬಟ್ಟನ್ನ ಅದಕ್ಕೆ ಅಣ್ಣಂಗೆ ತಿನ್ನಿಸ್ಬೇಕು, ಅಣ್ಣ ಅದಕ್ಕೆ ತಿನ್ನಿಸ್ಬೇಕು. ಓಕೆನಾ? ಅಮ್ಮ, ಈಗ ನಿಮ್ ಸರ್ದಿ. ಅದಕ್ಕೆ ಪ್ಲೀಸ್ ನನಗೋಸ್ಕರ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.